Hi students, good morning. The lesson, the chapter playing with numbers, exercise 3.4. Second question, find the common factors. ಇದರಲ್ಲಿರುವಂತಹ ಕೆಲವು ಕಾಮನ್ ಆಗಿರುವಂತಹ ಫ್ಯಾಕ್ಟರ್ಸ್ನ ನಾವೇನು ಮಾಡ್ತಾ ಹೋಗಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಎಸ್, ನೋಡ್ತಾ ಹೋಗೋಣ. ಫಸ್ಟ್ ಇಸ್ 4 ಯಾವ್ಯಾವ ಟೇಬಲ್ ಬರ್ತಾ ಹೋಗುತ್ತೆ ಅದನ್ನು ನಾವಿಲ್ಲಿ ಬರಿತಾ ಹೋಗಬೇಕು. 1 4s are 4, 2 ಟೇಬಲಲ್ಲಿ 3 ಬರಲ್ಲ, 4 1s are 4 ಆ್ಯಂಡ್ ಲಾಸ್ಟ್ ಇಸ್ 4 1s are 4. ನೆಕ್ಸ್ಟ್ 8 ಟೇಬಲ್ಸ್, 1 ಟೇಬಲ್, 2 table, 3 no, 4 no, 5, 6, 7 or 8. 8 ones are 8. Next 12. 1, 2, 3, 4, 5 no, 6. 6 2s are 12. 7 no, last is 12. ಈ ಮೂರಲ್ಲೂ ಸೇಮ್ ಕಾಮನ್ ಆಗಿರಬೇಕು. ನಾವು ಫಸ್ಟ್ ಫ್ಯಾಕ್ಟರ್ಸ್ ಇಂದನೇ ನೀವು ಚೆಕ್ ಮಾಡ್ಕೊತ ಹೋಗಿ. 1 is 3. ಮೂರು ಫ್ಯಾಕ್ಟರ್ಸಲ್ಲಿದೆ ಕಾಮನ್ ಫ್ಯಾಕ್ಟರ್. ಫಸ್ಟ್ ಒನ್ ಇಸ್ 1. 2 2 and 2. Next 4 ಓನ್ಲಿ 4 ಫ್ಯಾಕ್ಟರ್ಸಲ್ಲಿ ಆ್ಯಂಡ್ 12 ಫ್ಯಾಕ್ಟರ್ಸಲ್ಲಿ ಮಾತ್ರ ಇದೆ. ಇದ್ರೆ ಮೂರು ಫ್ಯಾಕ್ಟರ್ಸಲ್ಲಿ ಇರಬೇಕು. ಇಟ್ ಇಸ್ ಕಾಮನ್ ಫ್ಯಾಕ್ಟರ್ಸ್ ಇಸ್ 1 and 2. ಎಸ್, ನೆಕ್ಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಒನ್ ಇಸ್ 5. ಯಾವ್ಯಾವ ಟೇಬಲ್ಸಲ್ಲಿ? 1 ಟೇಬಲ್, 2 no, 3 4 and 5 ಟೇಬಲ್. ನೆಕ್ಸ್ಟ್ 15. 1 ಟೇಬಲ್, 1 15s are 15, 2 no, 3 5s are 15, 4 no, 5. Last one 15 ones are 15. Okay, next is 25. 1 table, 2 no, 3 4 5. Last is 25 ones are 25. As 3 same. 1 1 1. Common factor first one is 1. 5 5 5. Yes, the common factors is 5. Same ಮೂರು ಟೇಬಲ್ ಅಲ್ಲಿ ಅದು ಕಾಮನ್ ಆಗಿ ಬರಬೇಕು ನಂಬರ್. ನೆಕ್ಸ್ಟ್ ನೋಡ್ತಾ ಹೋಗಿ. ಫೈಂಡ್ ದ ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್. ಇಲ್ಲಿ ಮಲ್ಟಿಪಲ್ಸ್ ಕೇಳಿದರೆ ಅಲ್ಲಿ ನೆಕ್ಸ್ಟ್ ಲಾಸ್ಟ್ ಮನೆ ಏನು ಕೇಳಿದ್ರು ಫ್ಯಾಕ್ಟರ್ಸ್ ಕೇಳಿದ್ರೆ ಅಲ್ಲಿ ಕಾಮನ್ ತೆಗಿತಾ ಹೋದ್ವಿ. ಇಲ್ಲಿ ಮಲ್ಟಿಪಲ್ಸ್ ಕೇಳಿದರೆ ಟೇಬಲ್ಸ್ ಬರಿತಾ ಹೋಗಬೇಕು. ಆ ಒಂದು ಟೇಬಲ್ಸಲ್ಲಿ ಇರೋವಂಥ ಕಾಮನ್ ಆಗಿರೋವಂಥ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. 6 ಟೇಬಲ್ ಬರಿತಾ ಹೋಗಿ. 6 1s are 6, 6 2s are 12, 6 3s are 18, 6 4s are 24, 6 5s are 30, 6 6s are 36, 6 7s are 42, 6 8s are 48. Next 8 1s are 8, 8 2s are 60, 8 3s are 24, 8 4s are 32, 8 5s are 40, 8 6s are 48, 8 7s are 56, 8 8s are 64, 8 9s are 72. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇದರಲ್ಲಿರುವಂತಹ ಎನಿ ಫಸ್ಟ್ 3ನ ಕಾಮನ್ ಆಗಿ ತೆಗೆದು ಹೋಗಬೇಕು. CM ಕಾಮನ್ ಮಲ್ಟಿಪಲ್ಸ್ 3 ಮಾತ್ರ ತೆಗೆದು ಹೋಗಬೇಕು. ಅಪ್ ಟು 10 ವರೆಗೂ ಬರ್ಕೊಳ್ಳಿ. ಅದ್ರ ಮೇಲೆ ನಮ್ಗೆ 3 ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೇಬಲ್ಸ್ ಮತ್ತೆ 11 12 ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಒಂದು ನೋಡ್ತಾ ಹೋಗಿ. 6 6 ಇಲ್ಲ, 12 no, 18 no, 24 and 24. Next is 30 no, 36 and yes no, 42 48 yes 48 and 48. Next is 72 and 72. The 3 common multiples is 24 48 and 72. Next one. Yes, next ನೋಡ್ತಾ ಹೋಗಿ. ಫೋರ್ತ್ ಒನ್, ರೈಟ್ ಆಲ್ ದಿ. ಇಲ್ಲಿ ಬಿ ಕ್ವಶನ್ ಇದೆ 12 and 18. ಅದನ್ನು ನೀವು ಟ್ರೈ ಮಾಡಿ. ಫೋರ್ತ್ ಒನ್, ರೈಟ್ ಆಲ್ ದಿ ನಂಬರ್ಸ್ ಲೆಸ್ ದೆನ್ 100 ಇಸ್ ಕಾಮನ್ ಮಲ್ಟಿಪಲ್ಸ್ ಇಸ್ 3 and 4. ಇಲ್ಲಿ ಕಾಮನ್ ಮಲ್ಟಿಪಲ್ಸ್ ಕೊಟ್ಟಿದ್ದಾರೆ 3 ಮತ್ತು 4. ಅದನ್ನು ನೀವು ಮಲ್ಟಿಪಲ್ ಮಾಡ್ತೀರಾ. 3 4s are 12. ಆ 12ನ ನಾವಿಲ್ಲಿ ಏನು ಮಾಡ್ತಾ ಹೋಗಬೇಕು, ಬಿಲೋ ಲೆಸ್ ದೆನ್ 100 ಒಳಗಡೆ ಟೇಬಲ್ಸ್ ಬರಿತಾ ಹೋಗಬೇಕು. 3 4s are 3 and 4 ಇದೆ. 3 4s are 12, 12 1s are 12, 12 2s are 24, 12 3s are 36, 12 4s are 48, 12 5s are 60, 12 6s are 72, 12 7s are 84, 12 8s are 96, 12 10s are 120 ಜಾಸ್ತಿ ಆಗುತ್ತೆ. ಹಾಗಾಗಿ ಬಿಲೋ ಅವರು ಲೆಸ್ ದೆನ್ 100 ಕೇಳಿದ್ದಾರೆ. ಎಸ್, ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ವಿಚ್ ಇಸ್ ದಿ ಫಾಲೋಯಿಂಗ್ ನಂಬರ್ಸ್ ಇಸ್ ಕೋಪ್ರೈಮ್. ಇದರಲ್ಲಿರೋ ಕೋಪ್ರೈಮ್ ನಂಬರ್ಸ್ ಹೇಗೆ ಅನ್ನೋದು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಇದರಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸ್ ತೆಗಿತಾ ಹೋಗಬೇಕು. ಫಸ್ಟ್ 18 ಯಾವ್ಯಾವ ಟೇಬಲ್ ಬರಿತಾ ಅನ್ನೋದು ನೋಡ್ತಾ ಹೋಗಿ. 18 1 ಟೇಬಲಲ್ಲಿ 2 9s 18, 3 ಟೇಬಲ್ಲು. ನೆಕ್ಸ್ಟ್ 4, ನೆಕ್ಸ್ಟ್ 5 6 7 8 9 10 ನೋ, ಲಾಸ್ಟ್ ಒನ್ ಈಸ್ 18. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 35 1 ಟೇಬಲ್, 2 no, 3 4 5 6 7. ನೆಕ್ಸ್ಟ್ ಲಾಸ್ಟ್ 8, ಲಾಸ್ಟ್ ಒನ್ ಇಸ್ 35. ಇದರಲ್ಲಿರುವಂತಹ ನೋಡಿ ಇಲ್ಲಿ
1 and 1 ಬೇರೆ ಯಾವ ನಂಬರ್ಸ್ ಇಲ್ಲಿ ಕಾಮನ್ ಆಗಿಲ್ಲ. ಓನ್ಲಿ 1 ಬಂದರೆ ಇಟ್ ಈಸ್ ಎ ಕೋಪ್ರೈಮ್. ಇದು 1 ಬಿಟ್ಟು ಬೇರೆ ನಂಬರ್ ಇದ್ದರೆ ಇಟ್ ಈಸ್ ನಾಟ್ ಕೋಪ್ರೈಮ್. 1 and 1 ಇಟ್ ಈಸ್ ಎ ಕೋಪ್ರೈಮ್ ನಂಬರ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಗೋಣ. ಎನ್ಸ್ ಗಿವನ್ ದ ಟು, ಅದಕ್ಕಿಂತ ಬೇರೆ ಟು ಗಿವನ್ ನಂಬರ್ಸ್ ಬೇರೆ ನಂಬರ್ಸ್ ಇದ್ರೆ ಇಟ್ ಈಸ್ ಎ ನಾಟ್ ಕೋಪ್ರೈಮ್. ಅಥವಾ 1 ಜೊತೆ 1 5 ಬಂತು ಅಂದರೆ ಇಟ್ ಈಸ್ ಎ ದ ಕಾಮನ್ ಫ್ಯಾಕ್ಟರ್ಸ್ ಇಸ್ 1 5 ಆಗಿರುತ್ತೆ. ಅದರ ಅದರ್ 2 ನಂಬರ್ಸ್ ಇಟ್ ಈಸ್ ಎ ನಾಟ್ ಪ್ರೈಮ್ ಆಗಿರುತ್ತೆ. ಅದರ ನೆಕ್ಸ್ಟ್ ನಂಬರ್ಸು ಅದ್ರ ಮುಂದೆ ಇರುವಂಥ ನಂಬರ್ಸ್ ಇಟ್ ಈಸ್ ಎ ನಾಟ್ ಪ್ರೈಮ್ ಆಗಿರುತ್ತೆ. ಓನ್ಲಿ 1 and 1 ಈಸ್ ಎ ಕೋಪ್ರೈಮ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ತಗೋಣ 6th ಒನ್. ಇಲ್ಲಿರುವಂಥ 3 ಪ್ರಾಬ್ಲಮ್ಸ್ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ 6th ಒನ್. ದ ನಂಬರ್ ಇಸ್ ಡಿವಿಸಬಲ್ ಬೈ 5 and 12 ವಿಚ್ ಇಸ್ ಅದರ್ ನಂಬರ್ ವಿಲ್ ಬಿ ಆಲ್ವೇಸ್ ಇಸ್ ಡಿವಿಸಬಲ್ ಬೈ ಡಿವಿಸಬಲ್. ನೋಡಿ ಇಲ್ಲಿ 5 and 12 ಕೊಟ್ಟಿದ್ದಾರೆ. ನಾವು ಇದನ್ನು ಫಸ್ಟ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ನಾವು ಕೋಪ್ರೈಮ್ ಯಾವ ರೀತಿ ಲಾಸ್ಟ್ ಮಾಡ್ತಾ ಹೋಗಿದ್ರೋ ಆ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಫಸ್ಟ್ ಇಸ್ ಫ್ಯಾಕ್ಟರ್ಸ್ ಆಫ್ 5. 1 ಟೇಬಲ್, 2 ನೋ, 3 4 and 5 ಟೇಬಲ್. ನೆಕ್ಸ್ಟ್ 1 ಟೇಬಲ್, 2 ಟೇಬಲ್, 3 ಟೇಬಲ್, 4 ಟೇಬಲ್, 5 ನೋ, 6 and ಲಾಸ್ಟ್ ಒನ್ ಇಸ್ 12. ಆದರೆ ಕೋ ಫ್ಯಾಕ್ಟರ್ಸ್ ಏನು ಸಿಕ್ತು ನಮಗೆ 1 and 1. 1 and 1 is a which number? It is a coprime. Therefore, since cofactor is 1, the cofactor tagoli. Therefore, since cofactor is 1, therefore the cofactors is 1. The two numbers are also divisible by cofactors is 1. Okay, sir. It is a coprime numbers. Next problem. ಕೋಪ್ರೈಮ್ ಸಾಕು, ಬಟ್ ಇದನ್ನ ಪ್ರಾಡಕ್ಟ್ ಮಾಡೋದು ಹೇಗೆ? ಇಟ್ ಈಸ್ ಕೋಫ್ಯಾಕ್ಟರ್ ಇಸ್ 1 and also the product is 5 and 12 is 60. The product is 5 into 12 is 60. Okay, next problem. Next 6th question ನೋಡ್ತಾ ಹೋಗಿ. The number is divisible by 12 and what is the other numbers will be divisible. ಇಲ್ಲಿ ಎಲ್ಲ ಪ್ರಾಬ್ಲಮ್ಸಲ್ಲಿ 5 and 12 ಈ ರೀತಿ 2 ಡಿಜಿಟ್ಸ್ ಕೊಟ್ಟಿದ್ರು. ಇಲ್ಲಿ ಓನ್ಲಿ 12 ಡಿಜಿಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಸಿನ್ಸ್ ದ ನಂಬರ್ ಇಸ್ ಡಿವಿಸಬಲ್ ಬೈ 12, ಹೆನ್ಸ್ ದ ಫ್ಯಾಕ್ಟರ್ಸ್ ಯಾವ್ಯಾವ ಬರ್ತಾ ಹೋಗುತ್ತೆ 1 2 3 4 6 and 12. 1 ಟೇಬಲಿಂದ 2 3 4 6 and 12 ಟೇಬಲಿಂದ ಹೆನ್ಸ್ 1 2 3 4 6 is ಅನದರ್ ನಂಬರ್ ಇಲ್ವಲ್ಲ, ಹಾಗಾಗಿ 12 ಇಟ್ ಈಸ್ ಆಲ್ಸೋ ಡಿವಿಸಬಲ್ ಬೈ 12. ಈ ರೀತಿ ಸ್ಟೇಟ್ಮೆಂಟ್ ಬರೀತಾ ಹೋಗಬೇಕು. ಓನ್ಲಿ 1 ಸಿಂಗಲ್ ಡಿಜಿಟ್ ಬಂದಿದ್ರೆ ಈ ರೀತಿ ಯಾವ್ಯಾವ ಫ್ಯಾಕ್ಟರ್ಸ್ ಎಲ್ಲ ಯಾವ್ಯಾವ ಫ್ಯಾಕ್ಟರ್ಸಲ್ಲಿ ಬರುತ್ತೆ ಅಂತ ಬರೆದ್ಬಿಟ್ಟು ಈ ರೀತಿ ಸ್ಟೇಟ್ಮೆಂಟ್ ಬರೀತಾ ಹೋಗಬೇಕು. ರೀಸನ್. ನೆಕ್ಸ್ಟ್ ಇಸ್ ಎಕ್ಸಸೈಸ್ 3.5. ಫಸ್ಟ್ ಟ್ರೂ ಆರ್ ಫಾಲ್ಸ್. ದಿ ನಂಬರ್ ಇಸ್ divisible by 3 but is divisible by 9. Yes, false. Answer is false. Hence statement is divisible by 3 but is not divisible by 9. Second one. The number is divisible by 9 but is divisible by 3. Hence true. It is 3 into 3. 9 is true. Third question. The number is divisible by 18. The divisible by 3 and 6. Answer is false. The statement is hence that is divisible by both 3 and 6. It is not divisible by 18. D question. The number is divisible by 9 and 10. Must be divisible by 90. Yes, 9 tens are 19 is true. Next E question. If two numbers is co-prime, at least one prime is, at least numbers must be prime is false. Only one matra idre it is a prime. Onkinta ಜಾಸ್ತಿ number idre it is not co-prime. Answer is false. Next F. All numbers is divisible by 4 must be is divisible by 8. False. ಎಲ್ಲ numbers 4 8 ಇಂದನೇ ಡಿವೈಡ್ ಆಗೋಕ್ಕೆ ಆಗಲ್ಲ. Next is G. The numbers is also divisible by 8 must also divisible by 4. Hence true. Yes, 2 4s are 8. Next question H. Number is exactly two numbers is separately. Exactly is divide the sum. Hence true. Is 2 divides the 4 and 8 is divides the 12. Separate ಮಾಡ್ತಾ ಹೋಗೋದು. It is true. Next I. The number is exactly divides two numbers. Sum of two numbers is exactly divides two numbers is separately is false. And since statement is divides two but is does not divides 7 and 4. Answer is false. Okay. Next. ಅಲ್ಲಿ ಸೆಕೆಂಡ್ ಕ್ವಶನ್ಸ್ ನೋಡಿ. ಇಟ್ ಈಸ್ 2 ಡಿಫ್ರೆಂಟ್ ಫ್ಯಾಕ್ಟರ್ಸ್. 2 ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದೆ. ಅದನ್ನು ನಾವಿಲ್ಲಿ ಫ್ಯಾಕ್ಟರ್ಸ್ ಟ್ರೀ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ನಿಮಗೆ ಗೊತ್ತಿದೆ. ಅದು ಟೇಬಲ್ 60 ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಆಗಿರೋಂತಹ
ಒಂದು ಡಿಜಿಟ್ಸ್ನ ನಾವಿಲ್ಲಿ ಟೇಬಲ್ಸ್ನ ಬರೀತಾ ಹೋಗಬೇಕು. 60 ಇದೆ ಎಫ್ ಟೇಬಲ್ ಫ್ಯಾಕ್ಟರ್ಸ್, ಇದನ್ನು ಇಟ್ ಇಸ್ ಎ ಫ್ಯಾಕ್ಟರ್ಸ್ ಟ್ರೀ. 6 10s 60, ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗಿದ್ದಾರೆ ನೋಡಿ. 6 2 ಯಾವ ಒಂದು ಟೇಬಲ್ ಹಾಕಿದ್ವಿ 6 2 3s 6, 10 ಇದೆ 5 2s 10, ಈ ರೀತಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಿ ನೋಡ್ತಾ ಹೋಗಿ. ಅದೇ ರೀತಿ ಒಂದು ಫ್ಯಾಕ್ಟರ್ಸ್ ಟ್ರೀ ಕೊಟ್ಟಿದ್ದಾರೆ. ಎಸ್, ಆ ಫ್ಯಾಕ್ಟರ್ಸ್ ಟ್ರೀನ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸೇಮ್ ಫ್ಯಾಕ್ಟರ್ಸ್ ಟ್ರೀ 60 30 ಟೇಬಲಲ್ಲಿ 30 2s 60, 10 ಟೇಬಲಲ್ಲಿ 30 10 3s 30. ಓಕೆ, ಇಲ್ಲಿ 10 ಕೊಟ್ಟಿದ್ದಾರೆ, 10 ಹಾಕ್ತಾ ಹೋಗಬೇಕು. ಫಾರ್ 5 2s 10 ಆರ್ 2 5s 10, 5 2s 10. ಇಟ್ ಈಸ್ ಎ ಫ್ಯಾಕ್ಟರ್ಸ್ ಟ್ರೀ. 10 3s 30 and 5 2s 10. Third question, which factors is not included the prime factorization of composite numbers? Which number is one number? Third one is one numbers and itself. One number itself. ನೆಕ್ಸ್ಟ್ ನೋಡ್ತಾ ಹೋಗಲಿ. ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರಲ್ಲಿ 4 ಡಿಜಿಟ್ಸ್ ನಂಬರ್ ತೊಗೋಬೇಕು ವಿತ್ ಪ್ರೈಮ್ ಫ್ಯಾಕ್ಟರ್ಸಲ್ಲಿ. ಪ್ರೈಮ್ ಫ್ಯಾಕ್ಟರ್ಸ್ ಇಸ್ 1 to 9 ವರೆಗೂ ತೊಗೊಂಡಿರೋಂಥ ನಂಬರ್ಸ್ನ ನಾವಿಲ್ಲಿ 4 ಡಿಜಿಟಲ್ಲಿ ಹೋಗಬೇಕು. 9999. ಇಟ್ ಈಸ್ ಎ ಫೋರ್ತ್ ಒನ್ ಆನ್ಸರ್. ಇದನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ಬೋದು. 3 3s 9 ಅಥವಾ 9 9 into 11 ಮತ್ತು 11 into 101 ಆ್ಯಡ್ ಮಾಡಿದಾಗ ಅದು 9999. ಇಟ್ ಈಸ್ ಎ 4 ಡಿಜಿಟ್ ನಂಬರ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.